6 ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. 6 ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. 6 ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. 6 ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರು ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. 6 ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ
ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳ ಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳ ಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಶವಗಳನ್ನ ಅನಾಮಿಕವಾಗಿ ಹೂತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಮೊದಲನೇ ದಿನ ಈ ಒಬ್ಬ ದೂರುದಾರ ಏನಿದ್ದಾನೆ ಸ್ಥಳ ಮಾಚಾರನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅದಾದ ನಂತರ 5 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. ಇವತ್ತು 6ನೇ ದಿನ ತಾತ್ಕಾಲಿಕವಾದ ವಿರಾಮವನ್ನ ಪೊಲೀಸರು ಹಾಗೂ ಎಸ್ಐಟಿ ತಂಡ ತೆಗೆದುಕೊಂಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಸ್ಪಾಟ್ಗಳ ನಂಬರ್ 9, 10, 11, 12 ಇದು ರಸ್ತೆಯ ಪಕ್ಕದಲ್ಲೇ ಇರೋದ್ರಿಂದ ಈ ಸದ್ಯದ ಮಟ್ಟಿಗೆ ಅವುಗಳಿಗೆ ಪರದೆಯನ್ನ ಹಾಕಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡಬಾರದು ಅನ್ನೋ ಕಾರಣದಿಂದಾಗಿ ಯಾರೂ ಕೂಡ ಈ ಪರದೆ ಹಾಕಿರುವ ಭಾಗಕ್ಕೆ ಹೋಗಬಾರದು ಅಂತ ಹಾಗೂ ಈ ಕಾಡಿಗೆ ಸಂಪರ್ಕ ಕಲ್ಪಿಸುವಂತ ಅಷ್ಟೂ ಜಾಗಗಳಲ್ಲಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. ಇಲ್ಲಿಯವರೆಗೂ 10 ಸ್ಪಾಟ್ಗಳಲ್ಲಿ ಉತ್ಖನನ ಮಾಡಿದ್ರೂ ಕೂಡ ಕೇವಲ 6ನೇ ನಂಬರ್ ಸ್ಪಾಟ್ನಲ್ಲಿ ಮಾತ್ರ ಒಂದಿಷ್ಟು ಮೂಳೆಗಳ ತುಂಡುಗಳು ಪರಿಚಯ ಆಗಿರುವಂತದ್ದು. ಕಾದು ನೋಡಬೇಕು ನಾಳೆ ಇನ್ನುಳಿದ 3 ಸ್ಪಾಟ್ಗಳಲ್ಲಿ ಯಾವ ಚಿತ್ರಣ ಕಂಡು ಬರುತ್ತೆ ಅಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.